ಹೆಸರೇ ನಾಯಿ. ದಾವಣಗೆರೆ ಜಿಲ್ಲೆ ಕೆರಿಯಾಗಳಹಳ್ಳಿಯಲ್ಲಿ ಶ್ವಾನವೊಂದು ಇಡೀ ಊರಿನ ಜನರಿಗೆ ಅಚ್ಚುಮೆಚ್ಚಾಗಿತ್ತು. ಆದರೆ ರಾಮು ಹೆಸರಿನ ಆ ಶ್ವಾನ ಈಗಿಲ್ಲ. ಬಸ್ಸಿನ ಚಕ್ರಕ್ಕೆ ಸಿಲುಕಿ ಸಾವನ್ನಪ್ಪಿದೆ. ಎಲ್ಲರಿಗೂ ಪ್ರೀತಿ ಪಾತ್ರವಾದ ಶ್ವಾನ ಅಪಘಾತದಲ್ಲಿ ಸಾವನ್ನಪ್ಪಿದ್ದಕ್ಕೆ ಗ್ರಾಮಸ್ಥರು ಮಮ್ಮಲ ಮರೆಗಿದ್ರು. ಜನರೆಲ್ಲ ಸೇರ್ಕೊಂಡು ಚಂದ ಎತ್ತಿ ಅಚ್ಚುಕಟ್ಟಾಗಿ ಶ್ವಾನ ಸಂಸ್ಕಾರ ಮಾಡಿದ್ರು. ಅಷ್ಟೇ ಅಲ್ಲ, 3 ದಿನಗಳ ಶಾಸ್ತ್ರ ಹಾಗೂ ಆರಾಧನೆಗೂ ಗ್ರಾಮಸ್ಥರು ಮುಂದಾಗಿದ್ದಾರೆ. ಹತ್ತು ಗಂಟೆ ಬಸ್ ಬಂದಾಗ ಇಲ್ಲಿ ಮಲ್ಕೆ ಅಂತದ ನಾಯಿ. ನಾವಿಲ್ಲಿ ಯಾವಾಗಲೂ ಡೈಲಿ ಬರ್ತಿರ್ತೇವೆ ಇಲ್ಲಿ ಅಂಗಡಿಗೆ. ನಮ್ಮ ಹುಡುಗ ಭಾಳ ಅಚ್ಚುಮೆಚ್ಚಿಂದ ಸಾಕಿದ್ದ. ನಾವು ಅವನ ಜೊತೆ ನಾವಿರೋದ್ರಿಂದ ನಮ್ಮನ್ನು ಭಾಳ ಚೆನ್ನಾಗಿ ಅದನ್ನು ನಮ್ಗೆ ಭಾಳ ಚೆನ್ನಾಗಿ ಗುರ್ತಿಟ್ಕೊಂಡಿತ್ತು. ಹಂಗಾಗಿ ನಾವು ಎಲ್ಲಿ ಹೋದ್ರೂ ಎಲ್ಲಿ ಬಂದ್ರೂ ಯಾರ ಸುಮಾರು ಒಂದು 15-20 ಹುಡುಗರದಾವ. ನಾವು ಯಾರು ಅವ್ರ ದನಿ ಕಂಡ್ರೆ ಸಾಕು, ಅವ್ರು ಬರೋ ಬೈಕ್ ಸಿಕ್ಕರೆ ಬೈಕಿನ ಸೌಂಡ್ ಕೇಳಿದ್ರೆ ಸಾಕು ಅಷ್ಟು ಹಂಗೆ ಜಲ್ದಿ ಓಡಿ ಬಂದು ಅದು ನಮ್ಮನ್ನೆಲ್ಲ ಗುರ್ತಿಡಿ ಅಂತ ನಾಯಿ. ನಾವು ಸರ್ವತ್ನಾಗ ಹೋಗಲಿ, ಹೊಲಕ್ಕೆ ಹೋಗಲಿ, ಎಲ್ಲಿಗೆ ಹೋಗಲಿ, ಅದು ನಮ್ಮ ಹಿಂದೆ ಬಂದು ನಮ್ಮನ್ನೆಲ್ಲ ಕಾಪಾಡ್ಕೊಂಡು ಬರೋಂಥ ನಾಯಿ. ಹಂಗಾಗಿ ನಮಗೆ ಅದ್ರ ಸತ್ತರದ ನಮಗೆಲ್ಲ ಮನಸ್ಸಿಗೆ ಭಾಳ ನೋವಾಗಿತ್ತು. ಹಂಗಾಗಿ ಅದನ್ನು ಭಾಳ ಅದ್ದೂರಿಯಿಂದ ನಾವು ಎಲ್ಲ ಹುಡುಗರೆಲ್ಲ ಸೇರಿ ಅದನ್ನು ಒಳ್ಳೆ ಚೆನ್ನಾಗಿ ನಾವು ಮೆರವಣಿಗೆ ಮುಖಾಂತರ ಅದನ್ನ ದಫನ್ ಮಾಡಿ ಅದಕ್ಕೆ ಆತ್ಮಕ್ಕೆ ಶಾಂತಿ ಸಿಗಲಿ ಅನ್ನೋ ಥರ ನಾವು ಮಾಡ್ಬೇಕಂತೇಳಿ ಎಲ್ಲ ಹುಡುಗರು ಸೇರಿ ನಾವೆಲ್ಲರೂ ಇದು ಶಾಮೀನ್ ತರಿಸಿ ಎಲ್ಲ ಭಜನೆ ಯುವಕರು ಎಲ್ಲರೂ ಸೇರಿ ನಾವು ಕಾರ್ಯಕ್ರಮ ಮಾಡ್ಕೊಂಡವಿ. ಹಂಗಾಗಿ ನಾನು ಈಗ 2 ಮಾತುಗಳನ್ನ ಮಾತಾಡ್ತಿದ್ದೀನಿ.